ರೀಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಅಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡುವಂತದ್ದು ಇದರಲ್ಲಿ ಬರುವಂತ ಎಲ್ಲ KCET ಕ್ವಶನ್ಸ್ಗಳು ಯಾವ್ಯಾವ್ದಿರ್ಬೋದು ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಎಲ್ಲ ಥಿಯರಿಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಅಕಾರ್ಡಿಂಗ್ ಟು WHO ರೀಪ್ರೊಡಕ್ಟಿವ್ ಹೆಲ್ತ್ ನಾನು ಇಲ್ಲಿ ಅಂಡರ್ಲೈನ್ ಮಾಡಿದಾಗ ಕಾಣಿಸ್ತಾ ಇರಬಹುದು ನಿಮಗೆ. ರೀಪ್ರೊಡಕ್ಟಿವ್ ಹೆಲ್ತ್ ಮೀನ್ಸ್ ಟೋಟಲ್ ವೆಲ್ ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ರೀಪ್ರೊಡಕ್ಷನ್. ಫಿಸಿಕಲ್ ಇರ್ಬೋದು, ಇಮೋಷನಲ್ ಇರ್ಬೋದು, ಬಿಹೇವಿಯರ್ ಇರ್ಬೋದು ಅಥವಾ ಸೋಷಿಯಲ್ ಇರ್ಬೋದು. ಅದೇ ರೀತಿಯಲ್ಲಿ ನಾವು ಇಮೋಷನಲಿ ಮತ್ತೆ ಬಿಹೇವಿಯರಲಿ ರೀಪ್ರೊಡಕ್ಟಿವ್ ಆರ್ಗನ್ಗಳು ನಾರ್ಮಲ್ ಆಗಿ ಫಂಕ್ಷನ್ ಮಾಡ್ತಾ ಇದ್ರೆ, ಅವ್ರ ಇಂಟ್ರಾಕ್ಷನ್ಸ್ ಗಳನ್ನ ಸರಿಯಾಗಿ ಮಾಡ್ತಾ ಇದ್ರೆ ಅದನ್ನ ನಾವು ಏನಂತ ಕರಿಬಹುದು, ಸೊ ರೀಪ್ರೊಡಕ್ಟಿವ್ ಹೆಲ್ತ್ ಅಂತ ಹೇಳಿ, ರೀಪ್ರೊಡಕ್ಟಿವ್ಲಿ ಹೆಲ್ದಿ ಅಂತ ಹೇಳಿ ಕರಿಬಹುದು. ಮುಂದೆ ಹೋಗೋದಿದ್ರೆ ರೀಪ್ರೊಡಕ್ಟಿವ್ ಹೆಲ್ತ್ ಪ್ರಾಬ್ಲಮ್ಸ್ ಅಂಡ್ ಸ್ಟ್ರಾಟಜೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರಲ್ಲಿ ಕೆಲವು ಪಾಯಿಂಟ್ಸ್ ಗಳನ್ನ ನಾವು ನೋಡ್ತಾ ಹೋಗುವಂತ, ಬಿಕಾಸ್ ಸೊ ನಾಟ್ ಆಲ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್ ಟು ಯು. ಓಕೆ, ಸೊ ಫ್ಯಾಮಿಲಿ ಪ್ಲಾನಿಂಗ್ ಮೊದಲನೇದು 1951 ಅಲ್ಲಿ ಸ್ಟಾರ್ಟ್ ಆಯ್ತು. ಓಕೆ, ಇದನ್ನ ಬೇಸಿಕಲಿ ಇಂಡಿಯನ್ ಗವರ್ಮೆಂಟ್ ಸ್ಟಾರ್ಟ್ ಮಾಡಿದೆ ಬಿಕಾಸ್ ಟು ಕಂಟ್ರೋಲ್ ದ ಪಾಪ್ಯುಲೇಷನ್ ಬೇಸಿಕಲಿ, ಹೌದಾ. ಸೊ ಅದೇ ರೀತಿಯಲ್ಲಿ RCH ಅನ್ನೋ ಒಂದು ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡಿದೆ, ರೀಪ್ರೊಡಕ್ಟಿವ್ ಅಂಡ್ ಚೈಲ್ಡ್ ಹೆಲ್ತ್ ಕೇರ್ ಅಂತ ಹೇಳಿ. ಓಕೆ, ಸೊ ಇದರಲ್ಲಿ ಟೋಟಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ವೇರಿಯಸ್ ಬೇರೆ ಬೇರೆ ರೀಪ್ರೊಡಕ್ಟಿವ್ ಆಸ್ಪೆಕ್ಟ್ಸ್ ಗೆ ಸಂಬಂಧಪಟ್ಟಂತ ಫೆಸಿಲಿಟೀಸ್ ಗಳನ್ನ, ಸಪೋರ್ಟ್ ಅನ್ನ, ಬಿಲ್ಡಿಂಗ್ಸ್ ಗಳನ್ನ ಪ್ರೊವೈಡ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಈ RCH ಪ್ರೋಗ್ರಾಮು ನಡೆಸ್ಕೊಡ್ತದೆ. ಸೊ ಇಲ್ಲಿ ಕ್ವಶನ್ ಏನ್ ಕೇಳ್ತಾರೆ ಅಂತಂದ್ರೆ, RCH ಪ್ರೋಗ್ರಾಮಿನ ಮೋಟೋ ಏನು ಅಂತ ಹೇಳಿ ಕೇಳ್ತಾರೆ. ಅದನ್ನು ನಾವು ಓದಿದ್ದೇವೆ, ಕಲ್ತ್ಕೊಂಡಿದ್ದೇವೆ, ಹೌದಾ. ಅದೇ ರೀತಿಯಲ್ಲಿ ಸೊ ಗವರ್ಮೆಂಟ್ ಆಡಿಯೋ ವಿಜುವಲ್ ಮತ್ತೆ ಪ್ರಿಂಟ್ ಮೀಡಿಯಾವನ್ನ ಉಪಯೋಗಿಸ್ಕೊಂಡು, ಆಡಿಯೋ ವಿಜುವಲ್ ಅಂದ್ರೆ ವಿಡಿಯೋ, ಫಿಲಮ್ಸ್, ಸಿನಿಮಾಸ್, ಡಿಫರೆಂಟ್ ವೆರೈಟೀಸ್ ಆಫ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್, ಇದನ್ನ ಗವರ್ಮೆಂಟ್ ಮತ್ತೆ ನಾನ್ ಗವರ್ಮೆಂಟ್ ಏಜೆನ್ಸೀಸ್ಗಳು ಸೊ ಬೇರೆ ಬೇರೆ ರೀತಿಯ ರೀಪ್ರೊಡಕ್ಟಿವ್ ರಿಲೇಟೆಡ್ ಆಸ್ಪೆಕ್ಟ್ ಗೆ ಸಂಬಂಧಪಟ್ಟಂತಹ ಅವೇರ್ನೆಸ್ ನ ಕ್ರಿಯೇಟ್ ಮಾಡ್ತಾ ಹೋಗಿದೆ, ಆಯ್ತಾ. ನಂತರ ಪೇರೆಂಟ್ಸ್, ಓಕೆ, ಕ್ಲೋಸ್ ರಿಲೇಟಿವ್ಸ್, ಟೀಚರ್ಸ್, ಫ್ರೆಂಡ್ಸ್, ದೇ ಆಲ್ಸೋ ಹ್ಯಾವ್ ದ ಪರ್ಟಿಕ್ಯುಲರ್ ರೋಲ್ ಇನ್ changing the thoughts of reproductive related issues within the students ಇರ್ಬೋದು, ಚಿಲ್ಡ್ರನ್ಸ್ ಇರ್ಬೋದು, ನಮ್ಮ ಆಸುಪಾಸು ಕಾಣುವಂತ ಮಕ್ಕಳು ಇರ್ಬೋದು. ಅಂಡ್ ಆಲ್ಸೋ ಎನ್ಕರೇಜ್ ದೆಮ್ ಟು ಹ್ಯಾವ್ ದಿಸ್ ಸೆಕ್ಸ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಗೆ ಸಂಬಂಧಪಟ್ಟಂತ ಎಲ್ಲ ಇನ್ಫಾರ್ಮೇಶನ್ಸ್ ಗಳು ಅವರಿಗೆ ಗೊತ್ತಿರಬೇಕು. ಅಂಡ್ ದೇ ಶುಡ್ ನೋ ಪ್ರಾಪರ್ ನಾಲೆಜ್ ಅಬೌಟ್ ದರ್ ರಿಪ್ರೊಡಕ್ಟಿವ್ ಆರ್ಗನ್ಸ್, ಅಡೋಲೆಸೆನ್ಸ್, ದೆನ್ ರಿಲೇಟೆಡ್ ಚೇಂಜಸ್ ಗಳು ಏನೇನಾಗ್ತವೆ ಇಲ್ಲೆಲ್ಲ ಕಾಣಿಸ್ತಾ ಇರ್ಬೋದು ಅಲ್ವಾ. ಅಂಡ್ ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್ ಗಳು ಹೇಗೆ ನಡೀತದೆ, STD ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಡಿಸೀಸ್ ಗಳಂದ್ರೇನು, ಅದರಲ್ಲಿ ಏಡ್ಸ್ ಯಾವ ರೀತಿ ಹರಡ್ತದೆ, ಅದರಿಂದ ನಾವು ಹೇಗೆ ಪರ್ಟಿಕ್ಯುಲರ್ಲಿ ಏನಾಗ್ಬೇಕು, ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕು, ಇವನ್ನೆಲ್ಲ ನಾವು ಬೇಸಿಕಲಿ ಹೇಳ್ಕೊಡ್ತಾ ಹೋಗ್ತೇವೆ, ಆಯ್ತಾ. ನಂತರದಲ್ಲಿ ಫರ್ಟೈಲ್ ಕಪಲ್ಸ್ ಗಳಿಗೆ ನಾವು ಏನ್ ಹೇಳುವಂತದ್ದು, ಬರ್ತ್ ಕಂಟ್ರೋಲ್ ಆಪ್ಷನ್ಸ್ ಗಳನ್ನ ಹೇಳುವಂತದ್ದು, ಯಾವ ರೀತಿ ಬರ್ತ್ ಕಂಟ್ರೋಲ್ ಆಪ್ಷನ್ಸ್ ಗಳಾಗುತ್ತೆ. ಅಂಡ್ ಪೇರೆಂಟ್ ಕೇರಿಂಗ್ ದ ಪ್ರೆಗ್ನೆಂಟ್ ಮದರ್ಸ್, ಸೊ ಬಸರಿ, ಬಾಳಂತಿ, ಪೋಸ್ಟ್ ನಟಾಲ್ ಕೇರ್ ಅಂತ ಏನ್ ಕರಿತೇವೆ, ಸೊ ಅವ್ರನ್ನ ನಾವು ಹೇಗೆ ಕೇರ್ ಮಾಡಬೇಕು, ಸೊ ಹುಟ್ಟಿರುವಂತ ಯಂಗ್ ಚೈಲ್ಡ್ ನ ಯಾವ ರೀತಿ ಕೇರ್ ಮಾಡಬೇಕು, ಬ್ರೆಸ್ಟ್ ಫೀಡಿಂಗ್ ನ ಇಂಪಾರ್ಟೆನ್ಸ್ ಇರ್ಬೋದು. ದೆನ್ ಮೇಲ್ ಮತ್ತೆ ಫಿಮೇಲ್ ಚೈಲ್ಡ್ ಗೆ ಕೊಡುವಂತ ಈಕ್ವಲ್ ಅಪಾರ್ಚುನಿಟಿ, ಅಂದ್ರೆ ಹುಟ್ಟೋ ಮಗು ಮೇಲ್ ಆಗ್ಲಿ ಫಿಮೇಲ್ ಆಗ್ಲಿ ನಾವು ಅದಕ್ಕೆ ಈಕ್ವಲ್ ಆದ ಅಪಾರ್ಚುನಿಟಿಯನ್ನ ಪ್ರೊವೈಡ್ ಮಾಡಬೇಕು. ದೆನ್ ಸೋಷಿಯಲ್ ಕಾನ್ಶಿಯಸ್ನೆಸ್ ನ ಬೆಳೆಸ್ಕೊಳ್ಳುವಂಥದ್ದು ಅಬೌಟ್ ದ ಸೆಕ್ಷುವಲ್ ಆಸ್ಪೆಕ್ಟ್ಸ್ ಗಳ ಬಗ್ಗೆ. ದೆನ್ ಸೆಕ್ಸ್ ಅಬ್ಯೂಸ್, ಸೆಕ್ಸ್ ರಿಲೇಟೆಡ್ ಕ್ರೈಮ್ಸ್ ಗಳ ಬಗ್ಗೆ ಅವೇರ್ನೆಸ್ ಅನ್ನ ಪ್ರೊವೈಡ್ ಮಾಡುವಂಥದ್ದು. ಇವೆಲ್ಲ ನಮ್ಮ ಸೊಸೈಟಿಯಲ್ಲಿ ಬೈ ದ ಗವರ್ಮೆಂಟ್ ಆಫ್ ಇಂಡಿಯಾ ಇದೆಲ್ಲ ನಡೆಯುತ್ತೆ. ಅಂಡ್ ದೀಸ್ ಆರ್ ದ ಸಮ್ ಆಫ್ ದ ಪ್ರಾಬ್ಲಮ್ಸ್ ಅಂಡ್ ಅದಕ್ಕೆ ಸರಿಯಾದ ಸೊಲ್ಯೂಷನ್ಸ್ ಗಳು ಕೂಡ ಹೌದು. ಓಕೆ, ಮುಂದೆ ಹೋಗೋದಿದ್ರೆ ಓಕೆ, ದರ್ ಆರ್ ಸರ್ಟೇನ್ ಆಕ್ಷನ್ಸ್ ಪ್ಲಾನ್ಸ್ ಗಳನ್ನ ತಗೊಂಡಿದ್ದಾರೆ. ಸೊ ಆ ಆಕ್ಷನ್ ಪ್ಲಾನ್ಸ್ ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟಿ ಡೆವಲಪ್ ಮಾಡಿರ್ಬೋದು, ಪ್ರೊಫೆಷನಲ್ ಎಕ್ಸ್ಪರ್ಟೀಸ್ ಗಳನ್ನ ಡೆವಲಪ್ ಮಾಡುವಂತದ್ದು ಇರ್ಬೋದು, ಅಂದ್ರೆ ಡಾಕ್ಟರ್ಸ್ ಗಳನ್ನ ಎಕ್ಸ್ಪರ್ಟ್ಸ್ ಗಳನ್ನಾಗಿ ಕನ್ವರ್ಟ್ ಮಾಡುವಂಥದ್ದು, ಡೆವಲಪ್ ಮಾಡುವಂಥದ್ದು, ಮಟೀರಿಯಲ್ ಅವರಿಗೆ ಬೇಕಾಗುವಂತಹ ಮಟೀರಿಯಲ್ಸ್ ಗಳನ್ನ ಸಪೋರ್ಟ್ ಇರ್ಬೋದು. ದೆನ್ ಪ್ರೆಗ್ನೆನ್ಸಿಯ ಬಗ್ಗೆ, ಡೆಲಿವರಿಯ ಬಗ್ಗೆ, STD ಬಗ್ಗೆ, ಅಬಾರ್ಷನ್ಸ್ ಗಳ ಬಗ್ಗೆ, ಕಾಂಟ್ರಾಸೆಪ್ಷನ್ಸ್ ಬಗ್ಗೆ, ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಗಳ ಬಗ್ಗೆ, ಇನ್ಫರ್ಟಿಲಿಟಿ ಬಗ್ಗೆ ಸೊ ನಾಲೆಜ್ ನ ಪೀಪಲ್ ಗೆ, ಜನರಿಗೆ ಸೊ ಒಂದಿಷ್ಟು ಮೆಡಿಕಲ್ ಅಸಿಸ್ಟೆನ್ಸ್ ನ ಪ್ರೊವೈಡ್ ಮಾಡೋದಿರ್ಬೋದು ಅಥವಾ ಅವೇರ್ನೆಸ್ ನ ಕ್ರಿಯೇಟ್ ಮಾಡೋದಿರ್ಬೋದು. ಇವನ್ನೆಲ್ಲ ಗವರ್ಮೆಂಟ್ ಪ್ರೋಗ್ರಾಮ್ಸ್ ಗಳು ನಡೆದಿದ್ದಾವೆ. ಅಟ್ ದ ಸೇಮ್ ಟೈಮ್ ಗವರ್ಮೆಂಟ್ ಆಲ್ಸೋ ಬ್ಯಾಂಡ್ ಅಮಿನೋಸೆಂಟಸಿಸ್. ಅಮಿನೋಸೆಂಟಸಿಸ್ ಅಂದ್ರೆ ಏನು, ಅಮ್ನಿಯಾಟಿಕ್ ಫ್ಲೂಯಿಡ್ ನ
ಮಗುವಿನ ಸುತ್ತಲೂ ಇರುವಂತ ಅಮ್ನಿಯಾಟಿಕ್ ಫ್ಲೂಯಿಡ್ ನ ಎಕ್ಸ್ಟ್ರಾಕ್ಟ್ ಮಾಡಿ, ಸೊ ಅದರಿಂದ ನಮ್ಗೆ ಜೆನೆಟಿಕಲ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಗಳು ಮಗುವಲ್ಲಿ ಯಾವ್ದಿದೆ ಅಂತ ಹೇಳಿ ತಿಳ್ಕೊಳ್ಳೋ ಒಂದು ಪರ್ಟಿಕ್ಯುಲರ್ ಟೆಸ್ಟ್ ಗೆ ಅಥವಾ ಪ್ರೊಸೆಸ್ ಗೆ ಅಮಿನೋಸೆಂಟಸಿಸ್ ಅಂತ ಕರಿತೇವೆ. ಅಟ್ ದ ಸೇಮ್ ಟೈಮ್ ಇಟ್ ಈಸ್ ಆಲ್ಸೋ ಯೂಸ್ಡ್ ಟು ಲರ್ನ್ ದ ಜೆಂಡರ್ ಆಫ್ ದ ಬೇಬಿ ಅಂತ ಹೇಳ್ಬೋದು, ಅಥವಾ ಹುಟ್ಟುವ ಮಗುವ ಜೆಂಡರ್ ನ ತಿಳ್ಕೊಬಹುದು. ಸೊ ಹಾಗಾಗಿ ಇಂಡಿಯಾದಲ್ಲಿ ಫಿಮೇಲ್ ಫಿಟಿಸೈಡ್ಸ್ ಸಂಖ್ಯೆ ಇವತ್ತಿಗೂ ಕೂಡ ಜಾಸ್ತಿ ನಡೀತಾ ಇದೆ. ಸೊ ಅದು ನಡಿಬಾರ್ದು ಅಂತ ಹೇಳಿ ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಏನ್ ಮಾಡ್ತು, ಅಮಿನೋಸೈಂಟಸಿಸ್ ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತು. ಸೊ ದಟ್ ಫಿಮೇಲ್ ಫಿಟಿಸೈಡ್ಸ್ ಗಳು ಅಂದ್ರೆ ಹೆಣ್ಣು ಭ್ರೂಣ ಹತ್ಯೆ ನಡಿಬಾರ್ದು ಅಂತ ಹೇಳಿ. ಓಕೆ, ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. ದೆನ್ ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಇರುವಂತಹ ಒಂದು ಪರ್ಟಿಕ್ಯುಲರ್ ಒಂದು ಪರ್ಟಿಕ್ಯುಲರ್ ರಿಸರ್ಚ್ ಸೆಂಟರ್ ಇದೆ, ದಟ್ ಇಸ್ ಕಾಲ್ಡ್ ಆಸ್ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಲಕ್ನೋ. ಸೊ ಇದು ಯಾವ ಒಂದು ಪರ್ಟಿಕ್ಯುಲರ್ ಟ್ಯಾಬ್ಲೆಟ್ ನ ಕಾಂಟ್ರಾಸೆಪ್ಟಿವ್ ಟ್ಯಾಬ್ಲೆಟ್ ನ ಜನರೇಟ್ ಮಾಡ್ತು ಅಥವಾ ಹುಟ್ಟಾಕ್ತು, ಐಡೆಂಟಿಫೈ ಮಾಡ್ತು, ಡಿಸ್ಕವರ್ ಮಾಡ್ತು, ವಾಟ್ ಎವರ್ ದ ಥಿಂಗ್ ಯು ಸೇ, ದಟ್ ಇಸ್ ಕಾಲ್ಡ್ ಆಸ್ ಸಹೇಲಿ. ಇದು ಇಂಪಾರ್ಟೆಂಟ್ ಆಗಿರುವಂತದ್ದು, ನೆನ್ಪಿಟ್ಕೋಬೇಕು, ಇದನ್ನ ಕೇಳಿದ್ದಾರೆ ಆಲ್ರೆಡಿ. ಆಯ್ತಾ? ಸೊ ಮುಂದೆ ಹೋಗೋದ್ರೆ ಪಾಪ್ಯುಲೇಷನ್ ಸ್ಟೆಬಿಲೈಸೇಷನ್ ಅಂಡ್ ಬರ್ತ್ ಕಂಟ್ರೋಲ್ ಅಂತ ಹೇಳಿ. ಸೊ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ತುಂಬಾ ಜಾಸ್ತಿ ಇದೆ. ಅಟ್ ದ ಸೇಮ್ ಟೈಮ್ ಅದು ಯಾವ ರೀತಿ ಗ್ರೋ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇವೆ ಇಲ್ಲಿ. ಸೊ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಒಂದಿಷ್ಟು ನಂಬರ್ಸ್ ಗಳಿದಾವೆ. ದ ವರ್ಲ್ಡ್ ಪಾಪ್ಯುಲೇಷನ್ ವಾಸ್ ಅರೌಂಡ್ 2 billion in 1900. ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಅಂಡ್ 6 billion ಯಾವಾಗ ಆಯ್ತು, 2000 ಗೆ. ಕೇವಲ 100 year ಅಲ್ಲಿ ಇಟ್ ರಾಕೆಟೆಡ್ ಆರ್ ಇಟ್ ಇನ್ಕ್ರೀಸ್ಡ್ ಅಪ್ ಟು 4 billion. 4 billion ಎಕ್ಸ್ಟ್ರಾ ಜಾಸ್ತಿ ಆಯ್ತು. ಓಕೆ, 2011 ನಲ್ಲಿ 7.2 billion ಆಯ್ತು. ಅಂದ್ರೆ ಕೇವಲ 11 ವರ್ಷದಲ್ಲಿ ಜಗತ್ತಿನ ಪಾಪ್ಯುಲೇಷನ್, ಸೊ ಅಕಾರ್ಡಿಂಗ್ ಟು NCERT 7.2 billion ಆಗಿದೆ. ಇದೆಲ್ಲ ಇಂಪಾರ್ಟೆಂಟ್ ನಂಬರ್ಸ್ ಗಳು, ನೆನ್ಪಿಟ್ಕೋಬೇಕು ನೀವು. ಓಕೆ, ಸೊ ಇಂಡಿಯಾದಲ್ಲಿ ಅಬ್ಸರ್ವ್ ಮಾಡಿದ್ರೆ ಸೊ ಪರ್ಟಿಕ್ಯುಲರ್ಲಿ 350 million ಇಂಡಿಪೆಂಡೆನ್ಸಿ ಟೈಮ್ ಅಲ್ಲಿ 1947 ಅಲ್ಲಿ ರಫ್ ಎಸ್ಟಿಮೇಟ್, ಇದು ಸರಿಯಾದ ಎಸ್ಟಿಮೇಟ್ ಅಲ್ಲ, 350 million ಇತ್ತು ಆಸ್ಪಾಸ್ನಲ್ಲಿ. ಸೊ ಅದು 1 billion ಹತ್ರ ರೀಚ್ ಆಯ್ತು. 1 billion ಇಟ್ಸ್ ರೀಚ್ ನಿಯರ್ಲಿ ಅರೌಂಡ್ 2000. ಇದೆಲ್ಲ ಇಂಪಾರ್ಟೆಂಟ್ ಇದೆ. 2000 ಇಸ್ವಿಯಲ್ಲಿ ಅಥವಾ 2000 ಅಲ್ಲಿ ನಿಯರ್ಲಿ ಎಲ್ಲಿ ಬಿಲಿಯನ್ ಹತ್ರ ರೀಚ್ ಆಯ್ತು. ದೆನ್ 2011 ಅಲ್ಲಿ ಕೌಂಟ್ ಮಾಡಿದಾಗ ಸೊ ನಮ್ಗೆ 1.2 billion ಸಿಕ್ಕಿದೆ. ಅಂದ್ರೆ ವರ್ಲ್ಡ್ ಪಾಪ್ಯುಲೇಷನ್ ಅಲ್ಲಿ 1.2 billion ಇಟ್ ಸೆಲ್ಫ್ ಇಸ್ ಫ್ರಮ್ ಇಂಡಿಯಾ ಇನ್ 7.2, ರೈಟ್? ಸೊ ಇವೆಲ್ಲ ಯಾಕೆ ಜಾಸ್ತಿ ಆಯ್ತು? ಸೊ ಇದು ರೇಟ್ ಜಾಸ್ತಿ ಆಗಕ್ ಕಾರಣ ಏನು? ಸೊ ರೀಸನ್ಸ್, ವಾಟ್ ಆರ್ ದ ರೀಸನ್ಸ್? ಯು ಕ್ಯಾನ್ ಸಿ ಓವರ್ ಹಿಯರ್. ಸೊ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಸೊ ಪರ್ಟಿಕ್ಯುಲರ್ಲಿ ಹುಟ್ಟುವ ಸಂದರ್ಭದಲ್ಲಿ ಮದರ್ ನ ಡೆತ್ ಆಗುವಂತ ಪ್ರಮಾಣ ಕಡಿಮೆ ಆಯ್ತು. ಇನ್ಫಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಮಗು ಹುಟ್ಟುವ ಸಮಯದಲ್ಲಿ ಅಥವಾ ಹುಟ್ಟಿದ ನಂತರ ಸಾಯೋ ಪ್ರಮಾಣ ಕಡಿಮೆ ಆಯ್ತು. ಓಕೆ, ದೆನ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಪೀಪಲ್ ಇನ್ ರೀಪ್ರೊಡ್ಯೂಸಿಬಲ್ ಏಜ್ ಅಂದ್ರೆ ಸೊ ರೀಪ್ರೊಡಕ್ಷನ್ ಅನ್ನ ಕ್ಯಾರಿ ಔಟ್ ಮಾಡುವಂತ ಅಂದ್ರೆ ಯಂಗ್ ಪಾಪ್ಯುಲೇಷನ್ಸ್ ಅಂತ ಹೇಳ್ತೇವೆ. ಈಸಿಲಿ ಐ ಕ್ಯಾನ್ ಟೆಲ್ ಯು, ಫರ್ಟೈಲ್ ಇಂಡಿವಿಜುವಲ್ಸ್ ವಿತ್ ಯಂಗ್ ಪಾಪ್ಯುಲೇಷನ್. ಓಕೆ, ಸೊ ಹಾಗಾಗಿ ಇಲ್ಲಿ ಏನಾಯ್ತು, ಸೊ ನಂಬರ್ ಆಫ್ ಪಾಪ್ಯುಲೇಷನ್ ಎಕ್ಸ್ಪ್ಲೋಷನ್ ಆಯ್ತು. At the same time, you can say medical facility, so increased health facilities, better living conditions, which directly implicated nearly the explosive impact on the population growth ಅಂತ ಹೇಳ್ಬೋದು. ಆಯ್ತಾ? ಸೊ ಮುಂದೆ ಹೋಗೋದಿದ್ರೆ ನಾವು ಇಲ್ಲಿ ಏನ್ ನೋಡ್ತೇವೆ ಅಂತಂದ್ರೆ, ಸೊ ಪಾಪ್ಯುಲೇಷನ್ ಗ್ರೋತ್ ರೇಟ್ ವಾಸ್ ಲೆಸ್ ದೆನ್ 2%. ಸೊ ಲೆಸ್ ದೆನ್ 2% ಇತ್ತು. ದಟ್ ವಾಸ್ in the year 2000. Okay, so which rocketed up nearly 2011 ನ ಸೆನ್ಸಸ್ ನೋಡಿದಾಗ ನಮ್ಗೆ ಅನಿಸ್ತು ಸೊ 2% ಕಡಿಮೆ ಇದೆ ಅಂತ, ಬಟ್ now it's increased too much high. Okay, moving on to the next one. Okay, so what can be done? So now particularly population growth rate ನ ಕಡಿಮೆ ಮಾಡಬೇಕು ಅಂದ್ರೆ ಏನ್ ಮಾಡಬಹುದು? Okay, so there are such methods have been particularly start ಮಾಡಿದಾವೆ. ಸೊ ಗವರ್ಮೆಂಟ್ ಓಕೆ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಗಳನ್ನ ಉಪಯೋಗಿಸುವಂತದ್ದು ಇರ್ಬೋದು, ಎನ್ಕರೇಜ್ ಮಾಡುವಂತದ್ದು ಯಂಗ್ ಪೀಪಲ್ ಅಲ್ಲಿ. ದೆನ್ ಅಡ್ವರ್ಟೈಸ್ಮೆಂಟ್ಸ್ ಇನ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಕೊಡುವಂತದ್ದು. ಓಕೆ, ದೆನ್ ಹಮ್ದು ಹಮಾರೆದು ವಿ ಟು ಆಸ್ ಟು ಅನ್ನೋ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ತಗೊಂಡ್ ಬರೋದು. ಸೊ ಮೆಟ್ರೋಪಾಲಿಟನ್ ಅಲ್ಲಿ 1 child ನಾರ್ಮ್ ಅನ್ನ ತಗೋಬರೋದು, ಅಂದ್ರೆ ಒಂದೇ ಮಗುವಿಗೆ ಸೀಮಿತವಾಗಿರ್ಬೇಕು ಒಂದು ಫ್ಯಾಮಿಲಿ ಅಂತ ಹೇಳಿ. ಓಕೆ, ದೆನ್ ಇನ್ಕ್ರೀಸಿಂಗ್ ದ ಫಿಮೇಲ್ 18 years
ಅಂಡ್ ಮೇಲಿನ 21 ಇಯರ್ಸ್ಗೆ ಮದುವೆಯ ವಯಸ್ಸನ್ನ ಜಾಸ್ತಿ ಮಾಡುವಂಥದ್ದು. ಹೆಣ್ಣು ಮಗುವಿನಲ್ಲಿ 18 ವರ್ಷ ಕಂಪಲ್ಸರಿ ಆಗ್ಬೇಕು. ಸೊ ಮೇಲಲ್ಲಿ ಅಥವಾ ಗಂಡು ಮಕ್ಕಳಲ್ಲಿ 21 ವರ್ಷ ಕಂಪಲ್ಸರಿ ಆಗ್ಬೇಕು ಮದುವೆ ಆಗ್ಲಿಕ್ಕೆ ಅಂತ ಹೇಳಿ. ಆಯ್ತಾ. ದೆನ್ ಸೊ ಇನ್ಸೆಂಟಿವ್ಸ್ ಗಳನ್ನ ಕೊಡುವಂಥದ್ದು. ಏನು ಇನ್ಸೆಂಟಿವ್ಸ್ ಅಂದ್ರೆ ಸ್ವಲ್ಪ ಗೌರವಧನದ ತರ ಕೊಡುವಂಥದ್ದು. ಸೊ ಈ ಒಂದು ಪರ್ಟಿಕ್ಯುಲರ್ ಎಲ್ಲ ವರ್ಗಗಳಲ್ಲೂ ಕೂಡ ಇಂಪ್ಲಿಸಿಟ್ ತಮ್ಮ ಒನ್ ಚೈಲ್ಡ್ ನಾರ್ಮ್ ಇದ್ರೆ ಅಥವಾ ಹಮ್ದು ಹಮೇರದು ಅಂತ ಹೇಳಿ ಫಾಲೋ ಮಾಡ್ತಾ ಇದ್ರೆ ಅವ್ರಿಗೆಲ್ಲ ಒಂದು ಪರ್ಟಿಕ್ಯುಲರ್ ಏನ್ ಕೊಡುವಂಥದ್ದು, ಇನ್ಸೆಂಟಿವ್ ಎನ್ಕರೇಜ್ ಮಾಡಕ್ಕೆ ಕೊಡುವಂಥದ್ದು. ಆಯ್ತಾ. ಸೊ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಗಳನ್ನ ಏನ್ ಮಾಡುವಂಥದ್ದು, ಪ್ರಮೋಟ್ ಮಾಡುವಂಥದ್ದು. ಸೊ ದೀಸ್ ಆರ್ ದ ಸಮ್ ಆಫ್ ದ ಜನರಲಿ ಏನು ತುಂಬಾ ಪಾಪ್ಯುಲರ್ ಆಗಿ ಕೆಲಸ ಮಾಡಿದಂತಹ ಒಂದಿಷ್ಟು ಏನು ವೇ ಆಫ್ ಗವರ್ಮೆಂಟ್. ಸೊ ಇದನ್ನ ಬಿಟ್ಟು ಒಂದಿಷ್ಟು ಮೆಥಡ್ಸ್ ಗಳನ್ನ ಓದ್ತೇವೆ ನಾವು. ಸೊ ವೆರಿ ಇಂಪಾರ್ಟೆಂಟ್ ಟು ರಿಮೆಂಬರ್. ಸೊ ದರ್ ಆರ್ ಲಾಟ್ ಆಫ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಗಳಿದಾವೆ. ಯು ಕ್ಯಾನ್ ಸಿ ಆಸ್ ಇನ್ ಆನ್ ದ ಸ್ಕ್ರೀನ್. ಸೊ ನೋಡ್ಲಿ, ನ್ಯಾಚುರಲ್ ಟ್ರೆಡಿಷನಲ್ ಮೆಥಡ್ ಅಂತ ಹೇಳಿದೆ, ಬ್ಯಾರಿಯರ್ ಮೆಥಡ್ ಇದೆ, ಇಂಟ್ರಾಯುಟ್ರೈನ್ ಡಿವೈಸಸ್ ಇದೆ, ಓರಲ್ ಕಾಂಟ್ರಾಸೆಪ್ಟಿವ್ಸ್ ಗಳಿದಾವೆ, ಇಂಜೆಕ್ಟಬಲ್ಸ್ ಅಂತ ಹೇಳಿದೆ, ಇಂಪ್ಲಾಂಟ್ಸ್ ಅಂತ ಹೇಳಿದೆ, ಸರ್ಜಿಕಲ್ ಮೆಥಡ್ಸ್ ಗಳಂತ ಇದೆ. ಇದನ್ನೆಲ್ಲ ನಾವು ಸೆಕ್ಷುವಲ್ ಡ್ರೈವ್ ಅಥವಾ ಡಿಸೈರ್ ಇದ್ದಾಗ ಇವುಗಳನ್ನ ಯೂಸ್ ಮಾಡಿ ಸೆಕ್ಷುವಲ್ ಇಂಟರ್ಕೋರ್ಸ್ ಅಥವಾ ಕ್ವಾಯಿಟಿಸ್ ಅಂತ ಏನ್ ಕರೀತಾರೆ. ಸೊ ಅದನ್ನ ಇಫ್ ಯು ಕ್ಯಾರಿ ಔಟ್ ದೆನ್ ಆಲ್ಸೋ ದರ್ ವುಡ್ ಬಿ ನೋ ಬರ್ತ್ ಆಫ್ ದ ಯಂಗ್. ಯಾವುದೇ ತರದ ಮಕ್ಕಳು ಹುಟ್ಟೋದಿಲ್ಲ. ಸೊ ನಾವೀಗ ಒನ್ ಬೈ ಒನ್ ನೋಡ್ತಾ ಬರೋಣ. ಮೊದಲು ನ್ಯಾಚುರಲ್ ಮೆಥಡ್ಸ್. ನ್ಯಾಚುರಲ್ ಮೆಥಡ್ ಅಲ್ಲಿ 3 ಮೆಥಡ್ಸ್ ಗಳು ಬರ್ತವೆ. ಒಂದು ಪೀರಿಯಾಡಿಕ್ ಎಬ್ಸ್ಟಿನೆನ್ಸ್ ಅಂತ ಹೇಳಿ, ಇನ್ನೊಂದು ವಿತ್ಡ್ರಾವಲ್ ಆರ್ ಕ್ವಾಯಿಟಿಸ್ ಮೆಥಡ್ ಇಂಟರಪ್ಟಸ್ ಅಂತ ಹೇಳಿ, ಇನ್ನೊಂದು ಲ್ಯಾಕ್ಟೇಷನಲ್ ಅಮಿನೋರಿಯಾ ಅಂತ ಹೇಳಿ. ಪೀರಿಯಾಡಿಕ್ ಎಬ್ಸ್ಟಿನೆನ್ಸ್ ಅಂತ ಅಂದ್ರೆ ಬೇಸಿಕಲಿ ಸೇಫ್ ಪೀರಿಯಡ್ ಯಾವುದು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು, ಅಂಡ್ ಯಾವ ಪೀರಿಯಡ್ ಅಲ್ಲಿ ಕ್ವಾಯಿಟಸ್ ನ ಅವಾಯ್ಡ್ ಮಾಡಬೇಕು ಅಂತ ಹೇಳಿ ತಿಳ್ಕೊಳ್ಳುವಂಥದ್ದು. ಸೊ ಮೆನ್ಸ್ಟ್ರಲ್ ಸೈಕಲ್ ನ 10ನೇ ದಿನದಿಂದ 17ನೇ ದಿನದ ತನಕ ನಾವು ಸೊ ಏನನ್ನ ಕ್ವಾಯಿಟಸ್ ಅನ್ನ ಅವಾಯ್ಡ್ ಮಾಡಬೇಕು ಮ್ಯಾಕ್ಸಿಮಮ್ ಆಗಿ. ಇಫ್ ಯು ಡೂ ದ ಏನು ಕ್ವಾಯಿಟಸ್ ನ ಕ್ಯಾರಿ ಔಟ್ ಮಾಡಬೇಕು ಅಂತಂದ್ರೆ ಕಾಂಟ್ರಾಸೆಪ್ಟಿವ್ ಗಳನ್ನು ಉಪಯೋಗಿಸಬೇಕು. ಆಯ್ತಾ. ನಂತರ ವಿತ್ಡ್ರಾವಲ್ ಆರ್ ಕ್ವಾಯಿಟಸ್ ಇಂಟರಪ್ಟಸ್ ಅಂದ್ರೆ ಸೊ ಬಿಫೋರ್ ದ ಇಜೆಕ್ಷನ್, ಓಕೆ, ಆರ್ ಇಜಾಕ್ಯುಲೇಷನ್. ಸೊ ನಾಟ್ ಇಜಾಕ್ಯುಲೇಷನ್, ಬಿಫೋರ್ ದ ಇಜಾಕ್ಯುಲೇಷನ್. ಸೊ ಪೆನ್ನಿಸ್ ಅನ್ನ ವೆಜೈನದಿಂದ ಹೊರ ತೆಗೆಯುವಂಥದ್ದು. ಸೊ ಆಗ ಇನ್ಸಾಮಿನೇಷನ್ ಆಗೋದಿಲ್ಲ. ಸೊ ದಟ್ ವಿಲ್ ಲೀಡ್ ಟು ವಾಟ್, ಸೊ ಪ್ರೆಗ್ನೆನ್ಸಿಗೆ ಕಾರಣ ಆಗೋದಿಲ್ಲ. ದೆನ್ ಲ್ಯಾಕ್ಟೇಷನಲ್ ಅಮಿನೋರಿಯಾ. ಸೊ ಆಫ್ಟರ್ ದ ಬರ್ತ್ ಮದರ್ ವಿಲ್ ಕ್ಯಾರಿ ಔಟ್ ಬ್ರೆಸ್ಟ್ ಫೀಡಿಂಗ್. ಆ ಬ್ರೆಸ್ಟ್ ಫೀಡಿಂಗ್ ಸಮಯದಲ್ಲಿ ದರ್ ವುಡ್ ಬಿ ಲೆಸ್ ಚಾನ್ಸ್ ಆಫ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಸೊ ಬಿಕಾಸ್ ದರ್ ಇಸ್ ಅಬ್ಸೆನ್ಸ್ ಆಫ್ ಮೆನ್ಸ್ಟ್ರುಯೇಷನ್ ಅಥವಾ ಮೆನ್ಸ್ಟ್ರಲ್ ಸೈಕಲ್ ಕಂಪ್ಲೀಟ್ ಆಗಿ ಆಬ್ಸೆನ್ಸ್ ಇರ್ತದೆ ಆ ಟೈಮ್. ಇಟ್ ಮೇ ಬಿ 3 months, ಇಟ್ ಮೇ ಬಿ 6 months ಡಿಪೆಂಡಿಂಗ್ ಅಪಾನ್ ದ ಫೀಮೇಲ್. ಓಕೆ, ಅಪ್ ಟು 6 months ಆಗ ಮ್ಯಾಕ್ಸಿಮಮ್ ಅದು ಏನಾಗುತ್ತೆ, ಸ್ಟ್ರೆಚ್ ಆಗುತ್ತೆ, ವಿಚ್ ಇಸ್ ಯು ಕ್ಯಾನ್ ಸಿ ಓವರ್ ಹಿಯರ್. ಸೊ ಮ್ಯಾಕ್ಸಿಮಮ್ ಪೀರಿಯಡ್ ಆಫ್ 6 months ಅಂತ ಹೇಳಿದೆ, ಕಾಣ್ತಾ ಇರ್ಬೋದು ಇಲ್ಲಿ ಅಲ್ವಾ. ಸೊ ಐ ಥಿಂಕ್ ದಟ್ ಇಸ್ ವಾಟ್ ದ 3 methods ಆರ್. ಓಕೆ, ಐ ಹೋಪ್ ಯು ರಿಮೆಂಬರ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ದೆನ್ ಬಂದು ಬ್ಯಾರಿಯರ್ ಮೆಥಡ್. ಬ್ಯಾರಿಯರ್ ಮೆಥಡ್ಸ್ ಅಲ್ಲಿ 2 ಮೆಥಡ್ ಇದೆ. ಒಂದು ಕಾಂಡಮ್ ಅಂತ ಹೇಳಿ, ಇನ್ನೊಂದು ಡಯಾಫ್ರಮ್ಸ್, ಸರ್ವಿಕಲ್ ಕ್ಯಾಪ್ಸು ಮತ್ತೆ ವೋಲ್ಡ್ಸ್ ಅಂತ ಹೇಳಿ. ಆಯ್ತಾ. ಸೊ ಬ್ಯಾರಿಯರ್ ಮೆಥಡ್ ಅಲ್ಲಿ ಫಸ್ಟ್ ಒಂದು ಕಾಂಡಮ್ ಬಂದು, ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಆಫ್ ಕಾಂಡಮ್ ಓವರ್. ಮೇಲ್ ಮತ್ತೆ ಫಿಮೇಲ್ ಕಾಂಡಮ್ ಇದೆ, ಕಾಣಿಸ್ತಾ ಇರ್ಬೋದು ನಿಮ್ಗೆ ಇಲ್ಲಿ. ಸೊ ಇದೆರಡು ಹೌದು, ದೀಸ್ ಬೋತ್ ಆರ್, ಇದು ಫಿಮೇಲ್ ಇದು ಮೇಲ್. ಆಯ್ತಾ. ಸೊ ಕಾಂಡಮ್ಸ್ ಆರ್ ಬೇಸಿಕಲಿ ಬೋರ್ನ್ ಓವರ್ ದ ಪೆನ್ನಿಸ್. ಇನ್ ದ ಮೇಲ್ ಕಾಂಡಮ್ ಅಲ್ಲಿ, ಮೇಲ್ ಕಾಂಡಮ್ ನ ಪೆನ್ನಿಸ್ ನ ಮೇಲೆ ನಾವು ಅದನ್ನ ಪರ್ಟಿಕ್ಯುಲರ್ಲಿ ಏನ್ ಧರಿಸ್ತೇವೆ. ಆಯ್ತಾ. ಬಿಫೋರ್ ಆಫ್ಟರ್ ದ ಪರ್ಟಿಕ್ಯುಲರ್ಲಿ ಎರೋಸಲ್ ಆದ್ಮೇಲೆ, ಅಂದ್ರೆ ಇರೆಕ್ಷನ್ ಆದ್ಮೇಲೆ. ಹೌದಾ. ಸೊ ಇಟ್ ಇಸ್ ಮೇಡ್ ಅಪ್ ಆಫ್ ಬೇಸಿಕಲಿ ಯಾವುದು, ಥಿನ್ ರಬ್ಬರ್ ಅಥವಾ ಲೇಟೆಕ್ಸ್ ಶೀಟ್ ಇಂದ ಫಾರ್ಮ್ ಆಗಿದೆ. ಓಕೆ. ದೆನ್ ವಾಟ್ ಯು ನೀಡ್ ಟು ರಿಮೆಂಬರ್ ಇಸ್ ಇಜಾಕ್ಯುಲೇಷನ್ ಆಫ್ ದ ಸೆಮೆನ್ ವಿಲ್ ಬಿ ವಿದಿನ್ ದ ಪರ್ಟಿಕ್ಯುಲರ್ ಏನು ಆ ಒಂದು ಕಾಂಡಮ್ ಒಳಗೆ ಆಗುತ್ತೆ. ಸೊ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ಆಗೋದಿಲ್ಲ. ಹಾಗಾಗಿ ಅಲ್ಲಿ ಏನಾಗುತ್ತೆ, ಬೇಸಿಕಲಿ ಕನ್ಸೆಪ್ಷನ್ ಅಥವಾ ಕನ್ಸೀವಿಂಗ್ ಆಗೋದಿಲ್ಲ, ಅಥವಾ ಪರ್ಟಿಕ್ಯುಲರ್ ಇನ್ಸಾಮಿನೇಷನ್ ಆಗೋದಿಲ್ಲ. ಸೊ ಅದಕ್ಕೆ ಫೇಮಸ್ ಬ್ರ್ಯಾಂಡ್ ಇದೆ, ನಿರೋಧ್ ಅಂತ ಹೇಳಿ. ದಟ್ ಇಸ್ ದ ಗವರ್ಮೆಂಟ್ ಬ್ರ್ಯಾಂಡ್, ನಿರೋಧ್ ಅಂತ ಹೇಳಿ, ಫ್ರೀ ಆಗಿ ಸಿಗುವಂಥದ್ದು. ಇದರಿಂದ ಅಟ್ ದ ಸೇಮ್ ಟೈಮ್ ಏನು STDsಗಳು, STIsಗಳು, ಇನ್ಫೆಕ್ಷನ್ಸ್, ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ ಇರ್ಬೋದು, ಡಿಸೀಸ್ ಗಳಿರ್ಬೋದು, ಅವುಗಳ ಪ್ರಮಾಣ ಕಡಿಮೆ ಆಗ್ತದೆ. ಸೊ ಈ ಒಂದು ಕಾರಣಕ್ಕೆ ನಾವು ಮೇಲ್ ಮತ್ತೆ ಫಿಮೇಲ್ ಬೋತ್ ದ ಕಾಂಡಮ್ಸ್ ಆರ್ ಯೂಸ್ಡ್. ಓಕೆ, ಬೋತ್ ಆರ್ ಡಿಸ್ಪೋಸಬಲ್ ಆಸ್ ವೆಲ್ ಆಸ್. ಓಕೆ, ಡಯಾಫ್ರಮ್ಸ್, ಸರ್ವಿಕಲ್ ಕ್ಯಾಪ್ಸ್ ಆರ್ ವಾಲ್ಟ್ಸ್. ಸೊ ಇದು ಕೂಡ ರಬ್ಬರ್ ಇಂದ ಫಾರ್ಮ್ ಆಗಿರುವಂತದ್ದು. ಇಟ್ ಇಸ್ ಮೇಡ್ ಅಪ್ ಆಫ್ ರಬ್ಬರ್. ಸೊ ಇದು ಬೇಸಿಕಲಿ ಓನ್ಲಿ ಯೂಸ್ಡ್ ಇನ್ ಫಿಮೇಲ್ ಇಟ್ ಸೆಲ್ಫ್. ಫಿಮೇಲ್ ನ ಪರ್ಟಿಕ್ಯುಲರ್ಲಿ ರಿಪ್ರೊಡಕ್ಟಿವ್ ಟ್ರ್ಯಾಕ್ ಅಲ್ಲಿ ನಾವು ಇದನ್ನ ಇನ್ಸರ್ಟ್ ಮಾಡ್ತೇವೆ ಬೇಸ್ಡ್ ಆನ್ ದ ನೇಮ್ಸ್. ಓಕೆ, ಡಯಾಫ್ರಮ್, ಸರ್ವಿಕಲ್ ಕ್ಯಾಪ್ಸ್ ಅಂಡ್ ವಾಲ್ಟ್ಸ್. ಸೊ ಆಲ್ ಆರ್ ಸಿಮಿಲರ್ಲಿ ಸರ್ವಿಕ್ಸ್ ರೀಜನ್ ಅಲ್ಲಿ ಸೊ ಧರಿಸುವಂತದ್ದು.
ಸೊ ಇದನ್ನ ರಿಮೂವ್ ಮಾಡಬಹುದು. ಓಕೆ, ಸೊ ರೀಯೂಸಬಲ್ ಆಗಿರ್ತದೆ ಅಂಡ್ ಇದನ್ನ ಸ್ಪರ್ಮ್ ನ ಸರ್ವಿಕ್ಸ್ ನ ಮುಂದೆ ಹೋಗ್ಲಿಕ್ಕೆ ಕೊಡೋದಿಲ್ಲ. ಸೊ ಇಟ್ ವಿಲ್ ಸ್ಟಾಪ್ ದ ಸ್ಪರ್ಮ್ಸ್ ಗೋಯಿಂಗ್ ಥ್ರೂ ದ ಸರ್ವಿಕ್ಸ್. ಯು ಕ್ಯಾನ್ ಸಿ ಓವರ್ ಹಿಯರ್, ರೈಟ್? ಸೊ ಇದ್ರ ಜೊತೆಗೆ ನಾವು ಏನ್ ಉಪಯೋಗಿಸ್ತೇವೆ, ಯು ಕ್ಯಾನ್ ಸಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಸ್ಪರ್ಮಿಸಿಡಲ್ ಕ್ರೀಮ್ಸ್, ಜೆಲೀಸ್ ಅಂಡ್ ಫೋಮ್ಸ್ ಗಳನ್ನ ಇದ್ರ ಜೊತೆಗೆ ಉಪಯೋಗಿಸ್ತೇವೆ. ಈ ಒಂದು ಡಯಾಫ್ರಮ್ಸ್, ಸರ್ವಿಕಲ್ ಕ್ಯಾಪ್ಸ್ ಅಂತ ವರ್ಡ್ಸ್ ಜೊತೆಗೆ ಉಪಯೋಗಿಸ್ತೇವೆ. ಸೊ ದಟ್ ಬ್ಯಾರಿಯರ್ ಮೆಥಡ್ ಕ್ಯಾನ್ ಇನ್ಕ್ರೀಸ್. ಸೊ ಅದರ ಒಂದು ಎಫೆಕ್ಟಿವ್ನೆಸ್ ಇನ್ಕ್ರೀಸ್ ಆಗಲಿ ಅಂತ ಹೇಳಿ. ಓಕೆ, ದೆನ್ ಬರೋದು ಯಾವುದು ಅಂತಂದ್ರೆ ಇಂಟ್ರಾ ಯುಟರೈನ್ ಡಿವೈಸಸ್. ನೆಕ್ಸ್ಟ್ ಒನ್ ಇಸ್ ಇಂಟ್ರಾ ಯುಟರೈನ್ ಡಿವೈಸಸ್ ಅಂತ ಕರೀತಾರೆ. ಸೊ ಇಂಟ್ರಾ ಯುಟರೈನ್ ಡಿವೈಸಸ್ ಅಂದ್ರೆ ಯಾವುದು? ಸೊ ದೀಸ್ ಆರ್ ಸಮ್ ಆಫ್ ದ ಡಿವೈಸಸ್ ವಿಚ್ ಆರ್ ಇನ್ಸರ್ಟೆಡ್ ಬೈ ಡಾಕ್ಟರ್ಸ್ ಆರ್ ಎಲ್ಸ್ ಇಟ್ ಇಸ್ ಎಕ್ಸ್ಪರ್ಟ್ ನರ್ಸಸ್ ಗಳು ಇದನ್ನ ವೆಜೈನಲ್ ಟ್ರ್ಯಾಕ್ ಅಲ್ಲಿ ಇನ್ಸರ್ಟ್ ಮಾಡುವಂಥದ್ದು. ಓಕೆ, ಸೊ ಅದಕ್ಕೆ ಮೂರು ವೆರೈಟಿ ಇದೆ. ಅದಕ್ಕೆ ಎಕ್ಸಾಂಪಲ್ಸ್ ಗಳಿದಾವೆ, ಅದಷ್ಟು ನೆನ್ಪಿಟ್ಕೊಂಡ್ರೆ ಸಾಕಾಗುತ್ತೆ. ಓಕೆ, ಸೊ ಮೊದಲನೇದು ಬಂದು ನಾನ್ ಮೆಡಿಕೇಟೆಡ್ ಐಯುಡಿಸ್. ಸೊ ಅದಕ್ಕೆ ಎಕ್ಸಾಂಪಲ್ ಲಿಪಿಸ್ ಲೂಪ್, ಆಯ್ತಾ? ದೆನ್ ಕಾಪರ್ ರಿಲೀಸಿಂಗ್ ಐಯುಡಿಸ್, ಕಾಪರ್ ರಿಲೀಸಿಂಗ್ ಐಯುಡಿಸ್ ಅದಕ್ಕೆ ಮೂರು ಎಕ್ಸಾಂಪಲ್ ಇದೆ. CUT ಕಟ್ ಅಂತ ಹೇಳ್ತೇವೆ, CU7 ಮಲ್ಟಿಲೋಡ್ 375. ದೆನ್ ಹಾರ್ಮೋನ್ ರಿಲೀಸಿಂಗ್ IUD ಅಂತ ಹೇಳಿದೆ, ಅದಕ್ಕೆ ಪ್ರೊಜೆಸ್ಟಸರ್ಟ್ ಅಂಡ್ LNG20. ಸೊ ಇದಿಷ್ಟು ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಯು ಆಲ್ಸೋ ಹ್ಯಾವ್ ಟು ರಿಮೆಂಬರ್ ದ ಫಂಕ್ಷನ್ಸ್ ಆಫ್ ದಮ್. ಓಕೆ, ಸೊ ನೋಡ್ರಿ, IUD ಇನ್ಕ್ರೀಸ್ ಫಾಗೋಸೈಟೋಸಿಸ್ ಆಫ್ ಸ್ಪರ್ಮ್ಸ್ ವಿತ್ ಇನ್ ಯೂಟರಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ದಿಸ್ ಇಸ್ ನಾನ್ ಮೆಡಿಕೇಟೆಡ್ IUDs ಗೆ ನೀವು ತಗೋಬಹುದು. ದೆನ್ ಕಾಪರ್ ಅಯನ್ಸ್ ರಿಲೀಸ್ ಸಪ್ರೆಸ್, ಇದು ಕಾಪರ್ ರಿಲೀಸಿಂಗ್ IUD ಫಂಕ್ಷನ್. CU ರಿಲೀಸ್ಡ್ ಕಾಪರ್ ಅಯನ್ಸ್ ರಿಲೀಸ್ ಸಪ್ರೆಸ್ ಸ್ಪರ್ಮ್ ಮೊಟಿಲಿಟಿಯನ್ನ ಏನ್ ಮಾಡುತ್ತೆ? ಸೊ ಇಟ್ ಡಿಕ್ರೀಸಸ್. ಓಕೆ, ಇದು ಇಂಪಾರ್ಟೆಂಟ್. ಅಂಡ್ ಫರ್ಟಿಲೈಸಿಂಗ್ ಕೆಪಾಸಿಟಿ ಆಫ್ ದ ಸ್ಪರ್ಮ್ ಅನ್ನ ಕಡಿಮೆ ಮಾಡ್ತದೆ. ಹಾರ್ಮೋನ್ ರಿಲೀಸಿಂಗ್ IUD ಏನ್ ಮಾಡ್ತದೆ? ಸೊ ಇಟ್ಸ್ ಗೋಯಿಂಗ್ ಟು ಬೇಸಿಕಲಿ ಯೂಟರಸ್ ನ ಅನ್ಸೂಟಬಲ್ ಫಾರ್ ಇಂಪ್ಲಾಂಟೇಶನ್ ಮಾಡುತ್ತೆ ಅಂಡ್ ಸರ್ವಿಕ್ಸ್ ಹಾಸ್ಟೈಲ್ ಟು ಸ್ಪರ್ಮ್. ಸೊ ಕ್ವಶನ್ ಏನ್ ಕೇಳ್ಬೋದು ಅಂತಂದ್ರೆ ಈ ಸ್ಟೇಟ್ಮೆಂಟ್ಸ್ ಗಳನ್ನ ಕೇಳ್ಬೋದು. ದಿಸ್ ಮೇ ಬಿ ಆಸ್ಕ್. ಸೊ ಚೂಸ್ ಅ ರೈಟ್ ಎಕ್ಸಾಂಪಲ್ ಫಾರ್ ದ IUDs that is going to suppress the sperm motility ಅಂತ ಕೇಳಿದ್ರೆ ಅವಾಗ ಯಾವ್ದು ಚೂಸ್ ಮಾಡ್ತೀರಾ? ಐದರ್ ಯು ಹ್ಯಾವ್ ಟು ಚೂಸ್ ಕಟ್ or CU7 or multilode 375 because it's a copper ion releasing ಇರುವಂತ IUD ಒಂದು ಕ್ಯಾರೆಕ್ಟರ್ ಆಗಿರ್ತದೆ. At the same time, if IUD is going to create an unsuitable uterus, so can you name the or can you choose the right options ಅಂತ ಕೇಳಿದ್ರೆ or of the IUD ಅಂತ ಕೇಳಿದ್ರೆ ಪ್ರೊಜೆಸ್ಟಸರ್ಟ್ ಅಥವಾ LNG20 ಇದೆ, ಅದನ್ನ ಚೂಸ್ ಮಾಡಬೇಕು. ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳುವಂತ ಎಲ್ಲ ಚಾನ್ಸಸ್ ಗಳು ಇರ್ತವೆ. ಓಕೆ, ಬೇಸಿಕಲಿ ಇಲ್ಲಿ ಮೇನ್ಲಿ ಫಿಮೇಲ್ ಅಲ್ಲಿ ಪ್ರೆಗ್ನೆನ್ಸಿಯನ್ನು ಡಿಲೇ ಮಾಡ್ಲಿಕ್ಕೆ ಅಥವಾ ಪ್ರೆಗ್ನೆನ್ಸಿ ಆಗದೆ ಇರುವಾಗ ನೋಡ್ಕೊಳ್ಳಿಕ್ಕೆ ಯೂಸ್ ಮಾಡುವಂಥದ್ದು. ಓಕೆ, ದೆನ್ ಬರುವಂತದ್ದು ಓರಲ್ ಅಡ್ಮಿನಿಸ್ಟ್ರೇಷನ್ ಅಥವಾ ಓರಲ್ ಪಿಲ್ಸ್ ಅಂತ ಹೇಳಿ ಕರಿತೇವೆ ನಾವು. ಓಕೆ, ಸೊ ಯು ಅಬ್ಸರ್ವ್ ದಿಸ್ ಪಿಲ್ಸ್ ಅಂತ ಹೇಳಿ ಕರಿತೇವೆ ಇಲ್ಲಿ. ಸೊ ಇದು ಮೇನ್ಲಿ ಇಟ್ ಇಸ್ ಮೇಡ್ ಅಪ್ ಆಫ್ ಪ್ರೊಜೆಸ್ಟ್ರೋಜನ್ ಅಂಡ್ ಈಸ್ಟ್ರೋಜನ್ ಅಥವಾ ಪ್ರೊಜೆಸ್ಟ್ರೋಜನ್ಸ್, ಓನ್ಲಿ ಪ್ರೊಜೆಸ್ಟ್ರೋಜನ್ಸ್ ಇಂದ ಫಾರ್ಮ್ ಕ್ರಿಯೇಟ್ ಮಾಡ್ತೇವೆ ಕಾಂಬಿನೇಷನ್, ಆಯ್ತಾ? ಫಿಮೇಲ್ ಅಲ್ಲಿ ಯೂಸ್ ಮಾಡುವಂತ ಮೆಥಡ್ ಇದು. ಸೊ ಪಾಪ್ಯುಲರ್ ನೌನ್ ಆಸ್ ಪಿಲ್ಸ್, ಓರಲ್ ಪಿಲ್ಸ್ ಅಂತ ಕರಿತೇವೆ. ಸೊ ಇದನ್ನ ದಿನ ತಗೋಬೇಕು ಫಾರ್ ಅ ಪೀರಿಯಡ್ ಆಫ್ 21 days. ಓಕೆ, ವಿದಿನ್ ದ ಫಸ್ಟ್ 5 days ಆಫ್ ಮೆನ್ಸ್ಟ್ರಲ್ ಸೈಕಲ್. ಮೆನ್ಸ್ಟ್ರಲ್ ಸೈಕಲ್ ನ ಮೊದಲು 5 ದಿನದ ಪರ್ಟಿಕ್ಯುಲರ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಸೊ ಒಳ್ಳೇದು. ಓಕೆ, ಸೊ ಟಿಲ್ 21 days ತಗೊಂಡ್ರೆ ಯಾವುದೇ ರೀತಿಯ ಏನಾಗೋದಿಲ್ಲ, ಪ್ರೆಗ್ನೆನ್ಸಿ ಕಾಸ್ ಆಗೋದಿಲ್ಲ. ಸೊ ಆಫ್ಟರ್ ಅ ಗ್ಯಾಪ್ ಆಫ್ 7 days, ಓಕೆ, ಇಟ್ ಹ್ಯಾಸ್ ಟು ಬಿ ರಿಪೀಟೆಡ್ ಇನ್ ದ ಸೇಮ್ ಪ್ಯಾಟರ್ನ್. ಮತ್ತೆ 7 ದಿನಗಳಾದ್ಮೇಲೆ ಮತ್ತೆ ಅದೇ ರೀತಿಯಲ್ಲಿ ತಗೋಬೇಕು. 21 days ಅಂಡ್ 7 days ಗ್ಯಾಪ್, ಮತ್ತೆ 21. ಸೊ ಈ ರೀತಿ ತಗೊಂಡಾಗ ಸೊ 100% ಏನ್ ಮಾಡ್ಬೋದು, ದರ್ ವುಡ್ ಬಿ ಪ್ರಿವೆನ್ಷನ್ ಕ್ಯಾನ್ ಬಿ ಕ್ಯಾರಿಡ್ ಔಟ್. ಓಕೆ, ಈ ಕ್ವಶನ್ ನ ಕೇಳ್ತಾನ, ಆಯ್ತಾ? ದೆನ್ ದರ್ ಇಸ್ ಅನದರ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ದರ್. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಪಿಲ್ಸ್ ಆರ್ ಎಫೆಕ್ಟಿವ್ ವಿತ್ ಲೆಸರ್ ಸೈಡ್ ಎಫೆಕ್ಟ್ಸ್. ಇದರಲ್ಲಿ ಸೈಡ್ ಎಫೆಕ್ಟ್ಸ್ ಗಳು ಕಡಿಮೆ ಇರ್ತವೆ. ಸೊ ವೆಲ್ ಅಕ್ಸೆಪ್ಟೆಡ್ ಬೈ ದ ಫೀಮೇಲ್ಸ್. ಓಕೆ, ಸೊ ಇಲ್ಲೊಂದಿದೆ ನೋಡ್ರಿ, ಒನ್ಸ್ ಅ ವೀಕ್ ಪಿಲ್ ಅಂತ ಹೇಳಿದ್ರೆ, ಯು ಕ್ಯಾನ್ ಸಿ ದಿಸ್ ಒನ್ಸ್ ಅ ವಿಲ್ ಪೀಕ್ ವಿತ್ ವೆರಿ ಫ್ಯೂ ಸೈಡ್ ಎಫೆಕ್ಟ್ಸ್ ಅಂಡ್ ಹೈ ಕಾಂಟ್ರಾಸೆಪ್ಟಿವ್. ಯಾವುದು? ಸಹೇಲಿ. ಕ್ವಶನ್ ಕೇಳ್ತಾನೆ, ಒನ್ಸ್ ಅ ವೀಕ್ ಪಿಲ್ ಯಾವುದು? ಓನ್ಲಿ ಒನ್ ಕ್ವಶನ್ ಇಸ್ ಗೋಯಿಂಗ್ ಟು ಬಿ ಆಸ್ಕ್ಡ್. ಒನ್ಸ್ ಅ ವೀಕ್ ಪಿಲ್ ಅಂದ್ರೆ ಯಾವುದು? ಒನ್ಸ್ ಅ ವೀಕ್ ಪಿಲ್ ಯಾವುದು ಅಂತ ಕೇಳ್ತಾನೆ. ಸಹೇಲಿ ಇಸ್ ಇಂಪಾರ್ಟೆಂಟ್, ಆಯ್ತಾ? ನೆನ್ಬಿಟ್ಕೊಳ್ಳಿ. ಓಕೆ, ದೆನ್ ಅದಾದ್ಮೇಲೆ ನೆಕ್ಸ್ಟ್ ಒನ್ ಬರೋಂಥದ್ದು ನೋಡ್ರಿ, ಯಾವುದು ಅಂತಂದ್ರೆ, ಸೊ ಇಲ್ಲಿ ಬೇಸಿಕಲಿ ಇಂಜೆಕ್ಷನ್ಸ್ ಗಳಿಗೆ ಹೋಗ್ಬೋದು. ಓಕೆ, ಪ್ರೊಜೆಸ್ಟ್ರೋಜನ್ಸ್ ಅಥವಾ ಕಾಂಬಿನೇಷನ್ ವಿತ್ ಈಸ್ಟ್ರೋಜನ್ ನಾವು ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡ್ಕೊಳ್ತೇವೆ, ಅಥವಾ ಇಂಪ್ಲಾಂಟ್, ಬೋತ್ ಆರ್ ಸೇಮ್. ಇಂಪ್ಲಾಂಟ್ಸ್ ಸ್ಕಿನ್ ಅಂಡರ್ಲಿ ಇಂಪ್ಲಾಂಟ್ ಮಾಡುವಂಥದ್ದು, ಇಂಜೆಕ್ಷನ್ ಡೈರೆಕ್ಟ್ ಆಗಿ ನಾವು ತಗೊಳ್ಳುವಂಥದ್ದು. ಸೊ ಇದು ಕೂಡ ಏನ್ ಮಾಡುತ್ತೆ, ಸೊ ದರ್ ವುಡ್ ಬಿ ಡೆಫಿನೆಟ್ಲಿ ಏನ್ ಮಾಡುತ್ತೆ, ನಾರ್ಮಲ್ ಪಿಲ್ಸ್ ಗಿಂತ ಹೆಚ್ಚು ಎಫೆಕ್ಟಿವ್ನೆಸ್ ತೋರಿಸ್ತದೆ, ಆಯ್ತಾ?
ಪ್ರೊಜೆಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟ್ರೋಜನ್ ಈಸ್ಟ್ರೋಜನ್ ಕಾಂಬಿನೇಷನ್ ಅಲ್ಲಿ ನಾವು 72 hours ಒಳಗಡೆಗೆ ಆಫ್ ದ ಕ್ವಾಯಿಟಿಸ್ ನ ಪರ್ಟಿಕ್ಯುಲರ್ಲಿ ಯೂಸ್ ಮಾಡಿದಾಗ ಮಾತ್ರ ಇಫೆಕ್ಟಿವ್ನೆಸ್ ನಮ್ಗೆ ಜಾಸ್ತಿ ಕಾಣಿಸ್ತದೆ, ಇವನ್ IUD ಅನ್ನ ಕೂಡ. ಓಕೆ, ಮುಂದೆ ಹೋಗೋದಿದ್ರೆ ಲಾಸ್ಟ್ ಮೆಥಡ್ ಸರ್ಜಿಕಲ್ ಮೆಥಡ್. ಅದರಲ್ಲಿ ಎರಡು ಮೆಥಡ್ ಇದೆ. ಯು ಕ್ಯಾನ್ ಸಿ ಓವರ್ ಹಿಯರ್ ದ ಡಯಾಗ್ರಾಮ್. ಒನ್ ಇಸ್ ವೆಸೆಕ್ಟಮಿ ಅಂಡ್ ಟ್ಯೂಬೆಕ್ಟಮಿ. ವೆಸೆಕ್ಟಮಿ ಅಂದ್ರೆ ವಾಸ್ ಡೆಫರೆನ್ಸ್ ನ ಕಟ್ ಮಾಡಿ ಟೈ ಮಾಡುವಂತ ಮೆಥಡ್, ಯು ಕ್ಯಾನ್ ಸಿ ಓವರ್ ಹಿಯರ್. ಅಂಡ್ ಟ್ಯೂಬೆಕ್ಟಮಿ ಅಂತ ಅಂದ್ರೆ ಸೊ ಇಲ್ಲಿ ಯಾವುದು ಫೆಲಾಪಿಯನ್ ಟ್ಯೂಬ್ ನ ಅಥವಾ ನಾವೇನು ಓವಿಡಕ್ಟ್ ಅಂತ ಕರಿತೇವೆ ಅದನ್ನ ಕಟ್ ಮಾಡಿ ಟೈ ಮಾಡುವಂಥದ್ದು ಅಥವಾ ಹೋಲಿಗೆ ಹಾಕುವಂಥದ್ದು. ಸೊ ದಟ್ ಓವಮ್ ಮತ್ತೆ ಇದರಲ್ಲಿ ಸ್ಪರ್ಮ್ ಟ್ರಾವೆಲ್ ಆಗಬಾರ್ದು. ಲೈಕ್ ದಿಸ್, ಇದು ಅಪ್ವರ್ಡ್ ಟ್ರಾವೆಲ್ ಆಗುತ್ತೆ, ಇಲ್ಲಿ ಈ ರೀತಿಯಲ್ಲಿ ಟ್ರಾವೆಲ್ ಆಗುತ್ತೆ. ಸೊ ಟೈ ಆಗಬಾರ್ದು ಅಂತ ಹೇಳಿ ನಾವು ಇದನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಓಕೆ, ಸೊ ಟ್ಯೂಬೆಕ್ಟಮಿ ಅಥವಾ ವೆಸೆಕ್ಟಮಿ ಅಂತ ಹೇಳಿ ಕರೀತಾರೆ. ಸೊ ದೀಸ್ ಆರ್ ಮೋಸ್ಟ್ ಪ್ರಾಬ್ಲಿ ಏನಿದು 99% ಇರ್ರಿವರ್ಸಿಬಲ್ ಮೆಥಡ್. ರಿವರ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಆಪರೇಷನ್ ಮಾಡಿ ಮಾಡುವಂಥದ್ದು. ಓಕೆ, ಇದು ಕೂಡ ಇಂಪಾರ್ಟೆಂಟ್. ಓಕೆ, ನಂತರ ಇಂಪಾರ್ಟೆಂಟ್ ಆಗಿ ಬರುವಂತದ್ದು ಇಲ್ಲಿ ಕೆಳಗಡೆ ಯಾವುದು, ದಟ್ ಈಸ್ ಮೆಡಿಕಲ್ ಟರ್ಮಿನೇಷನ್ ಆಫ್ ದ ಪ್ರೆಗ್ನೆನ್ಸಿ, MTP ಅಂತ ಹೇಳಿ ಕರೀತಾರೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಏನು ಅಂತ ಅಂದ್ರೆ, ಸೊ ದಟ್ ಇಸ್ ದ ಗವರ್ಮೆಂಟ್ ಆಫ್ ಇಂಡಿಯಾ 1971 ಅಲ್ಲಿ MTP ಅನ್ನ ಸೊ ಪರ್ಟಿಕ್ಯುಲರ್ಲಿ ಲೀಗಲೈಸ್ ಮಾಡ್ತು ಇಂಡಿಯಾದಲ್ಲಿ, ಮಿಸ್ಯೂಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿಕ್ಕೆ. ಸೊ ಅದನ್ನ ಏನ್ ಮಾಡ್ತು, ಲೀಗಲ್ ಮಾಡ್ತು. ಸೊ ಇಟ್ ಇಸ್ ಆಲ್ಸೋ ನೋನ್ ಆಸ್ ಅಬಾರ್ಷನ್ ಅಂತ ಹೇಳಿ ಕರೀತಾರೆ. ಸೊ ಇದು ಯಾವುದೇ ರೀತಿಯ ಒಂದು ಪರ್ಟಿಕ್ಯುಲರ್ ಡಿಫೆಕ್ಟಿವ್ನೆಸ್, ಮಗುವಿನಲ್ಲಿ ಡಿಫೆಕ್ಟಿವ್ನೆಸ್ ಇದ್ರೆ ವಿದಿನ್ 3 months ಅದನ್ನ ನಾವೇನ್ ಮಾಡ್ಬೇಕು, ಪರ್ಟಿಕ್ಯುಲರ್ಲಿ MTP ಗೆ ಒಳಗ್ ಮಾಡ್ಬೇಕು. ಇದು 6 months ಹತ್ರ 12 weeks ಆರ್ 24 weeks ಅಂತ ಏನ್ ಕರಿತೇವೆ, ಆ 24 weeks ಅಲ್ಲಿ ಇದನ್ನ ಕ್ಯಾರಿ ಔಟ್ ಮಾಡಿದ್ರೆ ರಿಸ್ಕ್ ಫಾರ್ ದ ಪರ್ಟಿಕ್ಯುಲರ್ಲಿ ಯಾರಿಗೆ, ಸೊ ತಾಯಿಗೆ ತುಂಬಾ ರಿಸ್ಕ್ ಆಗುವಂತ ಚಾನ್ಸಸ್ಗಳು ಇರ್ತವೆ. ಓಕೆ, ಹಾಗಾಗಿ ಇದನ್ನ ಪರ್ಟಿಕ್ಯುಲರ್ಲಿ ಮೊದಲು ಬ್ಯಾನ್ ಮಾಡಿದ್ರು, ಆಮೇಲೆ ಅದು ಅಮಿನೋಸೆಂಟಸಿಸ್ ಸ್ಟಾರ್ಟ್ ಆದ್ಮೇಲೆ ಇದನ್ನ ಪರ್ಮಿಟ್ ಮಾಡಿದ್ರು. ನಂತರ ಬರುವಂತದ್ದು ಸೆಕ್ಷುವಲ್ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್ ಅಂತ ಕರೀತೀವಿ. ಸೊ ಅಥವಾ ಇದನ್ನ ವೆನರಿಯಲ್ ಡಿಸೀಸ್ ಅಂತ ಕೂಡ ಕರಿತೇವೆ, ಅಥವಾ ರೀಪ್ರೊಡಕ್ಟಿವ್ ಟ್ರ್ಯಾಕ್ ಇನ್ಫೆಕ್ಷನ್ಸ್ ಆರ್ ಇಟ್ ಇಸ್ ಆಲ್ಸೋ ನೋನ್ ಆಸ್ STDs ಅಂತ ಕೂಡ ಕರೀತಾರೆ. ಸೊ ಮೇಜರ್ ಆಗಿ ನಾವು ನೋಡುವಂತ STDs ಗಳು ಇಂಡಿಯಾದಲ್ಲಿ ಒಂದು ಹೆಪಟೈಟಿಸ್ B, ಇನ್ನೊಂದು HIV ಅಂತ ಹೇಳಿ. ಓಕೆ, HIV ಇಂದ ಯಾವ್ದು ಬರ್ತದೆ, ಏಡ್ಸ್ ಬರುತ್ತೆ. ದರ್ ಆರ್ ಅದರ್ಸ್ ಆರ್ ಆಲ್ಸೋ ದೇರ್. ಓಕೆ, ಸೊ ನೋಡಿ ಬೇಕಾದ್ರೆ ಹೇಳ್ತಾರೆ. ಸೊ ಇದು ಪರ್ಟಿಕ್ಯುಲರ್ಲಿ ಮೆಥಡ್ ಆಫ್ ಟ್ರಾನ್ಸ್ಮಿಷನ್ ಇಸ್ ಇಂಜೆಕ್ಷನ್, ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ, ಅದರಿಂದ ಕೂಡ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಸೊ ಅದರ್ ದೆನ್ ದಟ್, ಸೊ ದರ್ ಆರ್ ಸರ್ಟನ್ ಡಿಸೀಸಸ್ ಆರ್ ದರ್. ಓಕೆ, ಯು ಕ್ಯಾನ್ ಸಿ. ಓಕೆ, ಒನ್ ಇಸ್ ಹೇಳ್ತಾ ಹೋಗ್ತೇನೆ ನೋಡಿ, ಒನ್ ಬೈ ಒನ್ ಐ ವಿಲ್ ಟೆಲ್ ಯು. ಓಕೆ, ಸೊ ಹೆಪಟೈಟಿಸ್ B, ಜೆನೈಟಲ್ ಹರ್ಪಿಸ್ ಮತ್ತೆ HIV ಏನಿದೆಯೋ, ಇದು ಮೂರು ಏನಿದೆಯೋ, ದೀಸ್ 3. ಓಕೆ, these 3 are going to be basically you can say it is incurable disease ಅಂತ ಕರೀತೀವಿ. Right now it is what, incurable. ಇದೇನಿದು ಇನ್ಕ್ಯೂರಬಲ್ ಡಿಸೀಸ್. ಇದು ಕ್ಯೂರ್ ಆಗೋದಿಲ್ಲ, ನಮ್ಮ ಹತ್ರ ಕ್ಯೂರ್ ಮಾಡಕ್ಕೆ ಏನು ಮೆಥಡ್ ಇಲ್ಲ. ಸೊ ಬೇರೆ ಬೇರೆ ಡಿಸೀಸಸ್ ಗಳು ಯಾವ್ದು ಕೇಳಿದ್ರೆ ಇಲ್ಲಿ ನೋಡಿ, ಗೊನೋರಿಯಾ ಇದೆ, ಸಿಫಿಲಿಸ್ ಇದೆ, ಜೆನೈಟಲ್ ಹರ್ಪಿಸ್ ಇದೆ, ಕ್ಲಮೈಡಿಯಾಸಿಸ್ ಇದೆ, ಜೆನೈಟಲ್ ವಾರ್ಡ್ಸ್ ಇದೆ, ಟ್ರೈಕೋಮೋನಿಯಾಸಿಸ್ ಇದೆ, ಹೆಪಟೈಟಿಸ್ B ಇದೆ, ಏಡ್ಸ್ ಇದೆ. ಸೊ ಇದರಲ್ಲಿ ಇದು ಮೂರು ಯಾವುದು, ಹೆಪಟೈಟಿಸ್ B, ಜೆನೈಟಲ್ ಹರ್ಪಿಸ್ ಮತ್ತೆ HIV ಇನ್ಫೆಕ್ಷನ್ ಅಥವಾ HIV ಇಂದ ಬರುವಂತ ಏಡ್ಸ್ ಅನ್ನ ನಮ್ಮ ಹತ್ರ ಏನ್ ಮಾಡಕ್ಕಾಗೋದಿಲ್ಲ, ಸೊ ಕಡಿಮೆ ಮಾಡಕ್ಕೆ ಆಗೋದಿಲ್ಲ. ಸೊ ದರ್ ಇಸ್ ಇನ್ಕ್ಯೂರಬಲ್. ಬಾಕಿ ಎಲ್ಲ ಕ್ಯೂರಬಲ್ ಡಿಸೀಸಸ್ ರೈಟ್ ನಾವು. ಓಕೆ, ಸೊ ಏನ್ ಸಿಂಪ್ಟಮ್ಸ್ ಗಳು ಏನಿದಾವೆ, ಸೊ ಇಚ್ಚಿಂಗ್ ಆಗುತ್ತೆ, ಫ್ಲೂಯಿಡ್ ಡಿಸ್ಚಾರ್ಜ್ ಆಗುತ್ತೆ, ಪೇನ್ ಇರುತ್ತೆ, ಸ್ವೆಲ್ಲಿಂಗ್ ಆಗುತ್ತೆ. ಜೆನೈಟಲ್ ರೀಜನ್ ಅಲ್ಲಿ ಇದೆಲ್ಲ ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಗಳು ಕಾಣಿಸ್ತದೆ. ಓಕೆ, ಸೊ ಫಿಮೇಲ್ ಅಲ್ಲಿ ಏನಾಗುತ್ತೆ, ಫಿಮೇಲ್ ಅಲ್ಲಿ ನೋಡೋದಿದ್ರೆ ಸೊ ಆಬ್ಸೆನ್ಸ್ ಆರ್ ಲೆಸ್ ಸಿಗ್ನಿಫಿಕೆಂಟ್ ಸಿಂಪ್ಟಮ್ಸ್ ಗಳನ್ನ ಅಬ್ಸರ್ವ್ ಮಾಡಬೇಕು ಫಿಮೇಲ್ ಅಲ್ಲಿ. ಸೊ ಏನೇನಾಗುತ್ತೆ, ಸೊ ದಿಸ್ ಥಿಂಗ್ಸ್ ಕ್ಯಾನ್ ಟೇಕ್ಸ್ ಪ್ಲೇಸ್. ಇಲ್ಲಿ ಬೇಸಿಕಲಿ ಅಬಾರ್ಷನ್ಸ್, ಸ್ಟಿಲ್ ಬರ್ತ್ಸ್, ಎಕ್ಟಾಪಿಕ್ ಪ್ರೆಗ್ನೆನ್ಸೀಸ್ಗಳು ಅಥವಾ ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಗಳನ್ನ ನಾವು ಫಿಮೇಲ್ ಅಲ್ಲಿ ಅಬ್ಸರ್ವ್ ಮಾಡಬಹುದು. ಆಯ್ತಾ, ಇವನ್ ಸಮ್ ಟೈಮ್ ಇನ್ಫರ್ಟಿಲಿಟಿ ಕೂಡ ಕಾಣಿಸಬಹುದು ಅಂಡ್ ಕ್ಯಾನ್ಸರ್ ಕೂಡ ಆಗಬಹುದು. ಆಯ್ತಾ, ದೆನ್ ಬೇಸಿಕಲಿ ಈ ಒಂದು ಪರ್ಟಿಕ್ಯುಲರ್ ಡಿಸೀಸ್ ಗಳಿಗೆ ಯಾವ ಇಯರ್ ನ ಮಕ್ಕಳು ಅಥವಾ ಯಾವ ಇಯರ್ ನಲ್ಲಿ ಎಕ್ಸ್ಪೋಸ್ ಆಗ್ತದೆ, 15 to 24 years ಒಳಗಡೆ ಇರುವಂತರು. ಯಾಕೆಂದ್ರೆ ಬೇಸಿಕಲಿ ಅವರಲ್ಲಿ ಈ ಒಂದು ನಾಲೆಜ್ ಇರೋದಿಲ್ಲ STIs ಗಳ ಬಗ್ಗೆ ಅಥವಾ STDs ಗಳ ಬಗ್ಗೆ. ಹೆನ್ಸ್ ದೇ ಆರ್ ಡೈರೆಕ್ಟ್ಲಿ ಏನಾಗಿರ್ತಾರೆ, ವಿ ಕ್ಯಾನ್ ಸೇ ದಟ್ ಇನ್ಫೆಕ್ಟೆಡ್ ವಿತ್ ಡಿಸೀಸಸ್. ಸೊ ನಾವು ಹಾಗಾದ್ರೆ ಯಾವ ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡಬೇಕು ಟು ಅವಾಯ್ಡ್ ದೀಸ್ STDs? ಸೊ ಅದಿದ್ರೆ ನೋಡೋದಿದ್ರೆ ಇಲ್ಲಿ 3 ಕಾಣಿಸ್ತಾ ಇರ್ಬೋದು. So avoid sex with the unknown partners or multiple partners. Always use condoms during coitus. Then
ಡೌಟ್ ಇದ್ದಾಗ ನಾವು ಫಿಸಿಷಿಯನ್ ಹತ್ರ ಹೋಗ್ಬೇಕು ಡಯಾಗ್ನೋಸ್ ಮಾಡ್ಕೊಳ್ಳಿ. ಓಕೆ, ಸೊ ದೀಸ್ ಆರ್ ದ ಪರ್ಟಿಕ್ಯುಲರ್ ಮೆಥಡ್ಸ್, 3 ಮೆಥಡ್ಸ್ಗಳು, 3 ಪ್ರಿನ್ಸಿಪಲ್ಸ್ ಗಳನ್ನ ಫಾಲೋ ಮಾಡಿದ್ರೆ ನಾವು STIs ಗಳನ್ನ ಅಥವಾ STDs ಗಳನ್ನ ನಾವು ಏನ್ ಮಾಡ್ಬೋದು, ವಿ ಕ್ಯಾನ್ ಕೀಪ್ ದಮ್ ಲಾಂಗ್ ವಿತ್ ಲಾಂಗ್ ಡಿಸ್ಟೆನ್ಸ್ ಫ್ರಮ್ ಅಸ್ ಅಲ್ವಾ. ನಂತರ ಇನ್ಫರ್ಟಿಲಿಟಿ ಅಂತ ಹೇಳಿದ್ವಿ. ಇನ್ಫರ್ಟಿಲಿಟಿ ಅಂದ್ರೆ ಏನು? ಸೊ ಇಫ್ both male and female are unable to produce a young one, in simple words it is said to be as what? So infertility ಅಂತ ಹೇಳ್ತಾರೆ. ಸೊ ಇನ್ಫರ್ಟಿಲಿಟಿಗೆ ಕಾರಣಗಳು ಬೇರೆ ಬೇರೆ ಇದೆ. ಯು ಕ್ಯಾನ್ ಸಿ ದಿಸ್ ಓಯ ಫಿಸಿಕಲ್ ಇದೆ, ಕಾಂಜನೈಟಲ್ ಇದೆ, ದೆನ್ ಡಿಸೀಸಸ್ ಗಳು ಇರ್ಬೋದು, ಡ್ರಗ್ಸ್ ಇರ್ಬೋದು, ಇಮ್ಯುನಾಲಜಿಕಲ್ ಇರ್ಬೋದು, ಫಿಸಿಯಾಲಜಿಕಲ್, ಇದರಲ್ಲಿ ಯಾವುದೇ ಪರ್ಟಿಕ್ಯುಲರ್ ಪ್ರಾಬ್ಲಮ್ಸ್ ಗಳು ಪಾಸ್ ಆಗ್ಬೋದು. ಇಂಡಿಯಾದಲ್ಲಿ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಇಟ್ ಇಸ್ ಇನ್ಕ್ರೀಸಿಂಗ್ ಇನ್ಫರ್ಟಿಲಿಟಿ ಬಿಕಾಸ್ ಆಫ್ ದ ಫುಡ್ ಅಂಡ್ ಆಲ್ ದ ಅದರ್ ಸ್ಟ್ರೆಸ್ ಅಂಡ್ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ ಅದನ್ನ ಟು ಕಮ್ ಓವರ್ ದಟ್, ಸೊ ವಾಟ್ ಮೆಥಡ್ ಇಸ್ ಬಿನ್ ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜಿ. ಸೊ ಇದರಲ್ಲಿ ಕೆಲವೊಂದು ಮೆಥಡ್ಸ್ ಗಳಿದೆ. ಇದ್ರ ಡೆಫಿನೇಷನ್ ತುಂಬಾ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಂಡ್ರೆ ಸಾಕು, ಮತ್ತೇನ್ ಬೇಡ. ಸೊ ಮೊದಲನೇದು ಬಂದು ಇನ್ವಿಟ್ರೋ ಫರ್ಟಿಲೈಸೇಷನ್. ಸೊ IVF ಅಂತ ಕರೀತಾರೆ. ಇಸ್ ಅ ವೆರಿ ಕಾಮನ್ ಒನ್ ವಿಚ್ ಇಸ್ ಕ್ಯಾರಿಡ್ ಔಟ್ ಇನ್ ಇಂಡಿಯಾ. ಸೊ ಅದಾದ IVF ಆದ ನಂತರ ET, ದಟ್ ಇಸ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಂತ ಕರೀತಾರೆ. ಇದೆರಡು ಮೆಥಡ್ ಸೇಮ್. ಸೊ ಇದಕ್ಕೆ IVF ET ಅಂತ ಹೇಳಿ ಕರಿತೀವಿ. ದಿಸ್ ಇಸ್ ಒನ್ ಪರ್ಟಿಕ್ಯುಲರ್ ಮೆಥಡ್ ಇದು. ಸೊ ಅಥವಾ ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೇವೆ ಇದನ್ನ. ನಾವು ಫೇಮಸ್ ಆಗಿ ಏನಂತ ಕರಿತೇವೆ ಇದನ್ನ? ಟೆಸ್ಟ್ ಟ್ಯೂಬ್ ಬೇಬಿ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ಟೆಸ್ಟ್ ಟ್ಯೂಬ್ ಬೇಬಿ. ಸೊ ದಿಸ್ ಇಸ್ ದ ಮೆಥಡ್ ವೇರ್ ಸಿಂಪಲ್ ಆಗಿ ಒಂದು ಫಂಕ್ಷನ್ ನಡೆಯುತ್ತೆ. ಏನಂತಂದ್ರೆ ಒಂದು ಓವಾ ಫ್ರಮ್ ದ ವೈಫ್ ಅಥವಾ ಡೋನರ್ ಫೀಮೇಲ್ ಅಂತ ತಗೊಳ್ತೇವೆ. ಸ್ಪರ್ಮ್ ನ ಕೂಡ ಡೋನರ್ ಅಥವಾ ಹಸ್ಬೆಂಡ್ ಅನ್ನ ಕಲೆಕ್ಟ್ ಮಾಡ್ಕೊಳ್ತೇವೆ ಅಂಡ್ ಅದನ್ನ ಝೈಗೋಟ್ ಆಗಿ ಬದಲಾಯಿಸ್ತೇವೆ ಅಂಡ್ ಲ್ಯಾಬೊರೇಟರಿ ಕಂಡೀಷನ್. ಸೊ ಅದನ್ನ ನಾವೇನ್ ಮಾಡ್ತೇವೆ, ಆ ಝೈಗೋಟ್ ಆಗಿ ಏನ್ ಬದಲಾಗಿರ್ತದೋ ಅದನ್ನ ನಾವು ಯುಟರಸ್ ಗೆ ಟ್ರಾನ್ಸ್ಫರ್ ಮಾಡ್ತೇವೆ ಇನ್ 2 ಡಿಫರೆಂಟ್ ಮೆಥಡ್ಸ್, ಯುಟರಸ್ ಗೆ ಅಂಡ್ ಫಲಾಪಿಯನ್ ಟ್ಯೂಬ್. ಬೈ ಒನ್ ಇಸ್ ಜಿಫ್ಟ್, ಇನ್ನೊಂದು IUT ಅಂತ ಹೇಳಿ. ಜಿಫ್ಟ್ ಅಂತ ಅಂದ್ರೆ ಝೈಗೋಟ್ ಇಂಟ್ರಾಫಲಾಪಿಯನ್ ಟ್ರಾನ್ಸ್ಫರ್ ಅಂತ ಹೇಳಿ. IUT ಅಂತ ಅಂದ್ರೆ ಇಂಟ್ರಾ ಯುಟ್ರೈನ್ ಟ್ರಾನ್ಸ್ಫರ್. ಇಲ್ಲಿ ಬೇಸಿಕಲಿ ಏನ್ ಮಾಡ್ತೇವೆ ನಾವು, 8 ಬ್ಲಾಸ್ಟೋಮಿಯಸ್ ಗಳಕ್ಕಿಂತ ಕಡಿಮೆ ಇರುವಂತ ಸೆಲ್ಸ್ ಗಳನ್ನ ಫಲಾಪಿಯನ್ ಟ್ಯೂಬ್ ಗೆ ಟ್ರಾನ್ಸ್ಫರ್ ಮಾಡ್ತೇವೆ. 8ಗಿಂತ ಹೆಚ್ಚಿದ್ರೆ ಬ್ಲಾಸ್ಟೋಮಿಯಸ್ ಗಳು, ಸೊ ನಾವು ಇಲ್ಲಿ ಇಂಟ್ರಾ ಯುಟ್ರಸ್ ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಸೊ ನಾವು ಬ್ಲಾಸ್ಟೋಮಿಯಸ್ ಅಂತಂದ್ರೆ ಝೈಗೋಟ್ ಡಿವೈಡ್ ಆಗುತ್ತೆ. ಡಿವೈಡ್ ಆದ ತಕ್ಷಣ ಲಾಸ್ಟ್ ಕ್ಲಾಸ್ ಅಲ್ಲಿ, ಲಾಸ್ಟ್ ಪರ್ಟಿಕ್ಯುಲರ್ ಟಾಪಿಕ್ ಅಲ್ಲಿ ಓದಿದ್ದೇವೆ ನಾವು ಇದನ್ನ. ಬ್ಲಾಸ್ಟೋಮಿಯಸ್ ಅಂದ್ರೆ ಏನು ಅಂತ ಹೇಳಿ, ದ ಸೆಲ್ಸ್ ಆಫ್ ದ ಪರ್ಟಿಕ್ಯುಲರ್ ಮೊರುಲಾ ಅಂತ ಕೂಡ ಕರಿಬಹುದು ಅಲ್ವಾ. ಅಥವಾ ಝೈಗೋಟ್ ಡಿವೈಡ್ ಆದಾಗ ಸೊ ಮೊರುಲಾ ಆಗುತ್ತೆ. ಆ ಮೊರುಲಾ ಆಗ್ಬೇಕಾದ್ರೆ ಅದರಲ್ಲಿರುವಂತಹ ಸೆಲ್ಸ್ ಗಳಿಗೆ ನಾವು ಬ್ಲಾಸ್ಟೋಮಿಯಸ್ ಅಂತ ಕರಿತೇವೆ. ಅದರಲ್ಲಿ 8ಗಿಂತ ಕಡಿಮೆ ಇದ್ರೆ, 8 ಸೆಲ್ಸ್ ಗಳು ಅಥವಾ ಅದಕ್ಕಿಂತ ಕಡಿಮೆ ಇದ್ರೆ ನಾವು ಅದನ್ನ ಎಲ್ಲಿ ಕಳಿಸ್ತೇವೆ, ವಿ ಆರ್ ಗೋಯಿಂಗ್ ಟು ಸೆಂಡ್ ದಮ್ ಇನ್ ಟು ದ ಫಲಾಪಿಯನ್ ಟ್ಯೂಬ್. ಇಫ್ ಇಟ್ ಇನ್ಕ್ರೀಸಸ್ 8 to 16 ಆದಾಗ ಅದನ್ನ ನಾವು ಯುಟ್ರಸ್ ಗೆ ಟ್ರಾನ್ಸ್ಫರ್ ಮಾಡ್ತೇವೆ. ಆಯ್ತಾ? ಸೊ ಅದು ಮೆಥಡ್ ಅನ್ನ ಇನ್ ವೈವೋ ಫರ್ಟಿಲೈಸೇಷನ್ ಅಂತ ಕರಿತೇವೆ. ಓಕೆ, ವಿ ಕಾಲ್ ಇಟ್ ಆಸ್ ಇನ್ ವೈವೋ ಫರ್ಟಿಲೈಸೇಷನ್. ದೆನ್ ಅದಾದ್ಮೇಲೆ ಬರುವಂತದ್ದು ಗಿಫ್ಟ್ ಅಂತ ಹೇಳಿ, ಗ್ಯಾಮೆಟ್ ಇಂಟ್ರಾಫಲಾಪಿಯನ್ ಟ್ರಾನ್ಸ್ಫರ್. ಇಲ್ಲಿ ಬೇಸಿಕಲಿ ಫೀಮೇಲ್ ಹೂ ಕೆನಾಟ್ ಪ್ರೊಡ್ಯೂಸ್ ದ ಪರ್ಟಿಕ್ಯುಲರ್ ಗ್ಯಾಮೆಟ್ ಅನ್ನ ಯಾವ ಫೀಮೇಲ್ ಪ್ರೊಡ್ಯೂಸ್ ಮಾಡಕ್ ಆಗೋದಿಲ್ಲ ಅಥವಾ ಅವರಲ್ಲಿ ಸ್ಟೆಬಿಲೈಸ್ಡ್ ಎನ್ವಿರಾನ್ಮೆಂಟ್ ಇಲ್ವೋ, ಅಲ್ಲಿ ನಾವು ಈ ಪರ್ಟಿಕ್ಯುಲರ್ ಗ್ಯಾಮೆಟ್ಸ್ ನ ಸ್ಪರ್ಮ್ ನ ಟ್ರಾನ್ಸ್ಫರ್ ಮಾಡುವಂಥದ್ದು ಫಲಾಪಿಯನ್ ಟ್ಯೂಬ್ಗೆ. ಓಕೆ, ದೆನ್ ಇಸ್ ICSI ಅಂತ ಹೇಳಿ, ದಟ್ ಇಸ್ ಇಂಟ್ರಾ ಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ ಹೇಳಿ. ಇದು ಸಿಂಪಲ್ ಮೆಥಡ್. ಸೊ ಹೊರಗೆ ತೆಗೆದಿರುವಂತ ಓಮಿಗೆ ನಾವು ಇಂಜೆಕ್ಟ್ ಮಾಡುವಂತದ್ದು ಸ್ಪರ್ಮ್ ನ. ದೆನ್ ಬರೋದು ಆರ್ಟಿಫಿಷಿಯಲ್ ಇನ್ಸಾಮಿನೇಷನ್ ಅಂತ ಹೇಳಿ. ಸೊ ದಿಸ್ ದ ಮೆಥಡ್ ಇಸ್ ಸಿಮಿಲರ್ ಟು IVF ಅಂತ ಹೇಳ್ಬೋದು, ಬಟ್ ಅ ಲಿಟಲ್ ಬಿಟ್ ಡಿಫರೆಂಟ್. ಸೊ ಇಲ್ಲಿ ಏನ್ ಮಾಡ್ತೇವೆ ಅಂತಂದ್ರೆ ನಾವು ಮೇಲ್ ಸ್ಪರ್ಮ್ಸ್ ನ ಸೊ ಫಿಮೇಲ್ ವೆಜೈನಲ್ ಟ್ರ್ಯಾಕ್ ಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಸೊ ದಟ್ಸ್ ಆಲ್, ಐದರ್ ಫ್ರಮ್ ದ ಡೋನರ್ ಆರ್ ದ ಹೆಲ್ದಿ ಹಸ್ಬೆಂಡ್. ದೆನ್ ಬರೋದು IUI ಅಂತ ಹೇಳಿ. ಸೊ ಇಂಟ್ರಾ ಯುಟ್ರೈನ್ ಇನ್ಸಾಮಿನೇಷನ್, ಯುಟರಸ್ ಗೆ ಟ್ರಾನ್ಸ್ಫರ್ ಮಾಡೋದು ಸೆಮೆನ್ ಅನ್ನ. ಸೊ ಸೇಮ್ ಥಿಂಗ್ ವಿಚ್ ಇಸ್ ಆಫ್ ಹಸ್ಬೆಂಡ್ ಅಂಡ್ ಆರ್ ಹೆಲ್ತಿ ಡೋನರ್. ಅಂಡ್ ದಿಸ್ ಇಸ್ ಬೇಸಿಕಲಿ ವಾಟ್ ದ ಆರ್ಟ್ ಇಸ್. ಇದಕ್ಕೆ ಆರ್ಟ್ ಅಂತ ಕರಿತೇವೆ. ಓಕೆ, ಅಸಿಸ್ಟೆಡ್ ರಿಪ್ರೊಡಕ್ಟಿವ್ ಟೆಕ್ನಾಲಜೀಸ್ ಅಂತ ಹೇಳಿ. ಸೊ ಇಲ್ಲಿ ನೋಡ್ಬೋದು ಬೇಸಿಕ್ ಫ್ಯಾಕ್ಟರ್ಸ್ ಗಳು ಏನಿರ್ಬೋದು. ಸೊ ಇಮೋಷನಲ್, ರಿಲಿಜಿಯಸ್, ಸೋಷಿಯಲ್ ಫ್ಯಾಕ್ಟರ್ಸ್ ಡಿಟರ್ಮೈನ್ ದ ಅಡಾಪ್ಷನ್. ಅಡಾಪ್ಷನ್ ಕೂಡ ಇದಿಷ್ಟು ಕೆಲಸಗಳು, ಮೆಥಡ್ಸ್ ಅನ್ನ ಯೂಸ್ ಮಾಡ್ಕೋಬಹುದು. ಆಗ್ಲಿಲ್ಲ ಅಂತಂದ್ರೆ ಅಡಾಪ್ಷನ್ ನಾವು ಕಂಟಿನ್ಯೂ ಮಾಡಬಹುದು ಅಂತ ಹೇಳಿ. ದಟ್ಸ್ ಆಲ್. ಸೊ ದರ್ ಇಸ್ ನಥಿಂಗ್ ಮೋರ್. ಅಂಡ್ ಇಫ್ ಯು ಕವರ್ ದೀಸ್ ಮಚ್ ಯು ಕ್ಯಾನ್ ಗೆಟ್ 1 marks ಈಸಿಲಿ. 1 mark ಈಸಿಯಾಗಿ ಬರುತ್ತೆ ಚಾಪ್ಟರ್ ನ. ಅಂಡ್